ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಥೈಲ್ಯಾಂಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಥೈಲ್ಯಾಂಡ್ನಲ್ಲಿ ಫಸ್ಟ್ ಹೋಗಿದ್ದ ಸಿಟಿ ಬಂದು ಬ್ಯಾಂಕಾಕ್ನಲ್ಲಿ ನಾವು 2 ಡೇಸ್ ಸ್ಟೇ ಮಾಡಿದ್ವಿ. 2 ಡೇಸಲ್ಲಿ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಾವಿದ್ದ ಟೈಮಲ್ಲಿ ಮೆಟ್ರೋ ಮತ್ತು ಬಸ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಗಿತ್ತು, ಯಾಕಂದರೆ ಪಬ್ಲಿಕ್ಕಿಗೆ ಏರ್ ಪೊಲ್ಯೂಷನ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ. ಹಾಗಾಗಿ ನಾವು ಮೋಸ್ಟ್ ಆಫ್ ದ ಪ್ಲೇಸಸ್ನ ಮೆಟ್ರೋದಲ್ಲೇ ವಿಸಿಟ್ ಮಾಡಿದ್ವಿ. ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸಸ್ ಬಂದು ವಾಟ್ ಪೋಹ ಟೆಂಪಲ್ ಮತ್ತು ಗ್ರ್ಯಾಂಡ್ ಪ್ಯಾಲೇಸ್ ಮತ್ತು ವಾಟ್ ಪೋಹ ಟೆಂಪಲು ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನಾವು ಒಂದೇ ಸಲ ಇದೆರಡೂ ಕೂಡ ಕವರ್ ಮಾಡ್ಬೋದು. ವಾಟ್ ಪೋಹ ಟೆಂಪಲು ತುಂಬ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇದೆ, ಹಾಗೆಯೇ ಇಲ್ಲಿ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ವಾಟ್ ಪೋಹ ಟೆಂಪಲ್ನ ಮೇನ್ ಅಟ್ರಾಕ್ಷನ್ನು ರಿಕ್ಲೈನಿಂಗ್ ಬುದ್ಧ. ಇದು 46 ಮೀಟರಷ್ಟು ಉದ್ದವಾಗಿರೋ ಮೂರ್ತಿ. ಹಾಗೆ ಥೈಲ್ಯಾಂಡ್ನಲ್ಲೇ ಅತಿ ದೊಡ್ಡವಾದ ರಿಕ್ಲೈನಿಂಗ್ ಬುದ್ಧ ಇರೋದು ವಾಟ್ ಪೋಹ ಟೆಂಪಲಲ್ಲಿ. ಈ ಟೆಂಪಲ್ ಬಂದು ಬ್ಯಾಂಕಾಕ್ನ ಒನ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಟೆಂಪಲ್ ಆಗಿದೆ. ಹಾಗೆಯೇ ಇಲ್ಲಿರೋ ಈ ಮೂರ್ತಿನ ಕಂಪ್ಲೀಟಾಗಿ ಗೋಲ್ಡ್ ಪ್ಲೇಟೆಡಿಂದ ಮಾಡಿದ್ದಾರೆ. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸು ಗ್ರ್ಯಾಂಡ್ ಪ್ಯಾಲೇಸ್ನ 1782 ಇಲ್ಲಿನ ರಾಜ ರಾಮ್ ದ ಕಿಂಗ್ ಫಸ್ಟ್ ಅನ್ನೋರು ಬಿಲ್ಟ್ ಮಾಡ್ತಾರೆ. ಈ ಪ್ಯಾಲೇಸ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಈಗ ಹೋಗ್ತಾ ಇರೋದು ಟುಕ್ಟುಕಲ್ಲಿ. ಈ ಟುಕ್ಟುಕ್ ರೈಡ್ ಅಂತೂ ಭಾಳ ಚೆನ್ನಾಗಿತ್ತು. ನಮ್ಮ ನೆಕ್ಸ್ಟ್ ಟೆಂಪಲ್ ಬಂದು ಗೋಲ್ಡನ್ ಮೌಂಟ್. ಥೈಲ್ಯಾಂಡಲ್ಲಿದ್ದಾಗ ನಮಗೆ ಗ್ರ್ಯಾಬ್ ಮತ್ತು ಬೋಲ್ಟ್ ಅನ್ನೋ 2 ಕ್ಯಾಬ್ ಬುಕ್ಕಿಂಗ್ ಆ್ಯಪ್ ತುಂಬ ಹೆಲ್ಪ್ ಆಯಿತು. ಸೊ ಬೋಲ್ಟಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಕ್ಯಾಬ್ನ ಬುಕ್ ಮಾಡ್ಕೋಬೋದು. ನಾವು ಇವತ್ತು ಲಾಸ್ಟ್ ವಿಸಿಟ್ ಮಾಡಿರೋ ಪ್ಲೇಸ್ ಬಂದು ಐಕಾನಿಸಮ್ ಮಾಲ್. ಬ್ಯಾಂಕಾಕಲ್ಲಿ ಐಕಾನ್ ಸಿಎಮ್ ಮಾಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ನಾವು ವಿಸಿಟ್ ಮಾಡಿರೋ ಟೈಮು ಚೈನೀಸ್ ನ್ಯೂ ಇಯರ್ ಆಗಿದ್ದರಿಂದ ಮಾಲ್ಗಳು ತುಂಬ ಕ್ರೌಡೆಡ್ ಆಗಿತ್ತು. ಹಾಗೆಯೇ ತುಂಬ ಕಲ್ಚರಲ್ ಇವೆಂಟ್ಸ್ ಕೂಡ ನಡೀತಾ ಇತ್ತು. ಈ ಮಾಲು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ಇದರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಶಾಪ್ಗಳಿದ್ದಾವೆ.
ಈ ಮಾಲಲ್ಲಿ ತುಂಬ ವೆರೈಟಿ ಆಫ್ ಫುಡ್ ಐಟಮ್ಸ್ನ ನೋಡ್ಬೋದು. ಹಾಗೆಯೇ ಥಾಯ್ ಫುಡ್ನ ಟ್ರೈ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರೋ ಫ್ರೂಟ್ ಬಂದು ಡುರೈನ್ ಫ್ರೂಟ್ ಅಂತ ಹೇಳಿ, ಇದು ಸೌತ್ ಏಷ್ಯನ್ ಕಂಟ್ರೀಲಿ ತುಂಬ ಫೇಮಸ್ಸು. ಈ ಹಣ್ಣು ತುಂಬ ಸ್ಮೆಲ್ ಇರುತ್ತೆ, ಆದರೆ ಇಲ್ಲಿನ ಜನ ಈ ಹಣ್ಣು ತುಂಬ ಇಷ್ಟಪಡ್ತಾರೆ. ನೀವೀಗ ಇಲ್ಲಿ ನೋಡ್ತಾ ಇರೋದು ಡಿಫ್ರೆಂಟ್ ಫ್ರೂಟ್ ಮತ್ತು ವೆಜಿಟೇಬಲ್ ಫ್ಲವರ್ಸ್ ಶೇಪಲ್ಲಿರೋಂಥ ಸೋಪ್ಗಳು. ಇದು ನಮ್ಮದು ಸೆಕೆಂಡ್ ಡೇ ಬ್ಯಾಂಕಾಕಲ್ಲಿ. ಇವತ್ತು ನಾವು ಸೀ ಲೈಫು, ಪ್ಲಾಟಿನಮ್ ಮಾಲ್, ಕೌನ್ಸಾಂಗ್ ರೋಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಫಸ್ಟ್ ನಾವು ಬಂದಿರೋದು ಸೀ ಲೈಫ್ಗೆ. ಸೀ ಲೈಫ್ ಇರೋದು ಸಿಯಾಮ್ ಪ್ಯಾರಾಗಾನ್ ಮಾಲಲ್ಲಿ. ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ 700 ಬಾತ್ ಪರ್ ಪರ್ಸನ್. ಸೀ ಲೈಫ್ ಬ್ಯಾಂಕಾಕು ಸೌತ್ ಈಸ್ಟ್ ಏಷ್ಯಾದ ಲಾರ್ಜೆಸ್ಟ್ ಅಕ್ವೇರಿಯಮ್ಮು. ಇಲ್ಲಿನ ಮೇನ್ ಅಟ್ರಾಕ್ಷನ್ ಏನಂದರೆ ಶಾರ್ಕ್ ಇರ್ಬೋದು, ಆಮೇಲೆ ಆಫ್ರಿಕನ್ ಪೆಂಗ್ವೆನ್ಸು, ಜೆಲ್ಲಿ ಫಿಶ್ಶು, ಹಾಗೆಯೇ ಸ್ಟಾರ್ ಫಿಶ್ಶು ಮತ್ತು ತುಂಬ ವೆರೈಟೀಸ್ ಆಫ್ ಫಿಶಸ್ ನಾವಿಲ್ಲಿ ನೋಡ್ಬೋದು. ಮರೈನ್ ಲೈಫ್ನ ಇಷ್ಟಪಡೋರು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋರಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಈ ಪ್ಲೇಸ್ನ ಕಿಡ್ಸು ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆ ನಾಲೆಡ್ಜ್ ಕೂಡ ಸಿಗುತ್ತೆ. ಬ್ಯಾಂಕಾಕಲ್ಲಿ ಲಾಸ್ಟ್ ವಿಸಿಟ್ ಮಾಡಿರೋ ಪ್ಲೇಸು ಕೌನ್ಸಾಂಗ್ ರೋಡ್. ಕೌನ್ಸಾಂಗ್ ರೋಡು ನೈಟ್ ಲೈಫ್ಗೆ ತುಂಬ ಫೇಮಸ್. ಇಲ್ಲಿ ನಾವು ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೆ, ಸ್ಟ್ರೀಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ನೈಟ್ ಹ್ಯಾಂಗ್ಔಟ್ಗೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ.